ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಟಾಗಿರುವಂಥದ್ದು. ಕರ್ನಾಟಕ ರಾಜ್ಯದ ಜನರ ಚಿತ್ತ ಚಿಕ್ಕಬಳ್ಳಾಪುರದತ್ತ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯವರ ಸ್ಪರ್ಧೆ ಅಂತಲೇ ಹೇಳ್ಬೋದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಂಗಸ್ಥಳದ ಬಳಿ ಹಲವಾರು ದಲಿತ ಮುಖಂಡರು ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿರುವಂಥದ್ದು. ನಮ್ಮ ಜೊತೆ ಕೆಲವೊಂದು ಮುಖಂಡರಿದ್ದಾರೆ, ಅವ್ರ ಜೊತೆ ಮಾತಾಡಿಸೋಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಏನೆಲ್ಲ ಈ ಸಭೆಯಲ್ಲಿ ನಿರ್ಣಯಗಳನ್ನ ಕೈಗೊಂಡಿದ್ದೀರ ಅಂತ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಭಾಳಷ್ಟು ಜನ ಮುಖಂಡರೆಲ್ಲ ಸೇರಿ ಇವತ್ತು ಒಕ್ಕೂರಲಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರಿಗೆ ಮತ ನೀಡಬಾರದು ಅಂತ ಹೇಳ್ಬಿಟ್ಟು ಒಕ್ಕೂರಲಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕೆ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರಲ್ಲೂ ಸಹ ನಾನು ಕೈ ಮುಗಿದು ಬೇಡ್ತಾ ಇದ್ದೇನೆ, ಸುಧಾಕರ್ ಅಂತ ವ್ಯಕ್ತಿಗೆ ದಯವಿಟ್ಟು ಯಾರು ಮತ ಹಾಕಬೇಡಿ. ಅವರು ಗೆಲ್ಲುವ ತನಕ ಒಬ್ಬೋ ಥರ ಇರ್ತಾರೆ, ಗೆದ್ದ ಮೇಲೆ ಒಂಥರ ಇರ್ತಾರೆ. ಅವ್ರು ಗೆದ್ದ ಮೇಲೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಅರಾಚಕತೆಗೆ ಯಾರೂ ತಡ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಾವು ಬಿದ್ದಿರ್ತಕ್ಕಂಥ ಕಷ್ಟ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಿದ್ದಿರ್ತಕ್ಕಂಥ ಕಷ್ಟ ಯಾವ ಮತದಾರರಾಗಿರ್ಬೋದು, ಯಾರೇ ಸಾರ್ವಜನಿಕರಾಗಿರ್ಬೋದು, ದಲಿತರಾಗಿರ್ಬೋದು, ಬಲಿತರವರಾಗಿರ್ಬೋದು, ಯಾವುದೇ ಜಾತಿ ವರ್ಗದವರನ್ನು ಸಹ ಬೀಳಬಾರ್ದು. ಸರಿಗ ಪತ್ರಿಕಾಗೋಷ್ಠಿಯಲ್ಲಿ ಬಹಳಷ್ಟು ನೋವಿನಿಂದ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಆರೋಪಗಳನ್ನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಸಮುದಾಯಕ್ಕೆ ಅಂತ ಅನ್ಯಾಯ ಏನು ಮಾಡಿದ್ದಾರೆ ಅಂತ? ಅನ್ಯಾಯ ಅಂತಕ್ಕಿಂತಲೂ ನ್ಯಾಯ ಏನೂ ಮಾಡಿಲ್ಲ. ಸುಧಾಕರ್ ಅವರು ಗೆದ್ದ ಮೇಲೆ, ಅವರು ಸಚಿವರಾದ ಮೇಲೆ 2018ರಿಂದ 2023 ತನಕ 800 ಬೋರ್ವೆಲ್ಸ್ಗಳನ್ನು ಪೆಂಡಿಗಿಟ್ಕೊಂಡಿದ್ದಾರೆ. ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬಾಬು ಜಗಜೀವನ್ ರಾವ್ ಅಭಿವೃದ್ಧಿ ನಿಗಮ, ಆದಿಜಾಬಾ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲೂ ಸಹ 800 ಬೋರ್ವೆಲ್ಗಳು ಕೊರೆಸಿಲ್ಲ. ಈ ರಾಜ್ಯದ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಥರ ಆಗಿಲ್ಲ. 8 ವರ್ಷಗಳು ಬೋರ್ವೆಲ್ಸ್ ಕೊರೆಸಿಲ್ಲ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ. ದರಖಾಸ್ತು ಮೂಲಕ ಮಾಡಬೇಕಾಗಿರ್ತಕ್ಕಂಥ ಜಮೀನು ಸರಿಯಾದ ರೀತಿಯಲ್ಲಿ ಮಂಜೂರಿ ಮಾಡಿಕೊಟ್ಟಿಲ್ಲ. ಬೇರೆಯವ್ರಿಗೆ ಹೋಲಿಸಿದಾಗ ನಾವು ಕೆಳಮಟ್ಟದಲ್ಲಿದ್ದೇವೆ. ಹಾಗಾಗಿ ಅವರನ್ನು ನಾವು ಸೋಲಿಸೋದಕ್ಕೆ ಪಣ ತೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಾಜಿ ಶಾಸಕರಾದಂಥ SM ಮುನಿಯಪ್ಪರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಈಗ ಮೊಟ್ಟ ಮೊದಲನೇದಾಗಿ ಯಾಕೆ ರಕ್ಷಾರಾಮಯ್ಯ ಅವರಿಗೆ ಮತ ಕೊಡಬೇಕು ಅಂತ? ಈಗ ರಕ್ಷಾರಾಮಯ್ಯ ಒಳ್ಳೆ ಫ್ಯಾಮಿಲಿ ಉಳ್ಳವರು ಅಂತ ಹೇಳಿಬಿಟ್ಟು ನಾವು ಮತ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಸಮುದಾಯಕ್ಕೆ? ಡಾಕ್ಟರ್ ಸುಧಾಕರು ಕ್ರಿಮಿನಲ್ ಬುದ್ಧಿ ಇದೆ ವಿನಃ ಜನಪ್ರತಿನಿಧಿಯಾಗಿ ಮಾಡಬೇಕಂತ ಒಳ್ಳೆಯ ಕೆಲಸಗಳಂತೂ ಅವರಿಗೆ ಆ ಸ್ವಭಾವನೇ ಇಲ್ಲ. ನೆನೆ ಹೋಗಿ ದಲಿತರ ಮನೆಯಲ್ಲಿ ಊಟ ಮಾಡ್ತಾರಲ್ವ, ದಲಿತರ ಮನೆಯಲ್ಲಿ ಊಟ ಮಾಡ್ತಾರೆ. ನಾವು ದಲಿತರ ಪರವಾಗಿರ್ತೀನಿ, ಅಂಬೇಡ್ಕರ್ನ ಈ ಚುನಾವಣೆಯಲ್ಲಿ ನಾವು ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡಲ್ಲ ಅಂತ ಮಹಾನ್ ವ್ಯಕ್ತಿನ ಅಂತ ಮಾತುಗಳು ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಇವತ್ತು ಕಷ್ಟ ಬಂದಾಗ ಆ ಕಷ್ಟನ ನೆರವೇರಿಸೋದಕ್ಕೆ ಈ ನಾಟಕ ಆಡ್ಬೋದೇ ವಿನಃ ಅವರು ಯಾವುದೇ ಕಾರಣಕ್ಕೂ ದಲಿತರ ಪರವಾಗಿ ಇಲ್ಲ. ಅವರು ಇದಿಷ್ಟು ಮಾಜಿ ಶಾಸಕರ SM ಮುನಿಯಪ್ಪರವ್ರ ಮಾತಾಗಿತ್ತು. ನಮ್ಮ ಜೊತೆಯಲ್ಲಿ ಇನ್ನೊಬ್ಬ ಮಾಜಿ ಶಾಸಕಿಯಾದಂಥ ಅನುಸೂಯ ಅವರಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ನೀವು ಪ್ರಚಾರ ಕಾರ್ಯದಲ್ಲಿ ತೊಡಗುವಂಥ ಕೆಲಸ ಮಾಡಿದ್ರಿ. ಈಗ ರಕ್ಷಾರಾಮಯ್ಯಗೆ ಜಯ ಅಂತಿದ್ದೀರಾ, ಇದ್ರ ಉದ್ದೇಶ ಏನು ಅಂತ? ಉದ್ದೇಶ ಏನೂ ಇಲ್ಲ, ನಮಗೆ ಪ್ರಿಫರೆನ್ಸ್ ಕೊಡಬೇಕು, ಎಸ್ಸಿಗಳಿಗೆ ಗೌರವ ಕೊಡಬೇಕು. ಅದಕ್ಕೆ ಅವ್ರನ್ನ 2 ಸಲ ಗೆಲ್ಲಿಸಿದ್ದೀವಿ, ಸುಧಾಕರ್ ಅವ್ರಿಗೆ 3 ಸಲ ಗೆಲ್ಲಿಸಿದ್ದೀವಿ. ನಮ್ಮ ರಕ್ಷಾರಾಮಯ್ಯ ಊಟ ಕೊಟ್ಟಿದ್ದಾರೆ. ಫಸ್ಟು ಹಸಿವೆ ಮುಖ್ಯ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದ ಇದ್ದೀನಿ, ಹುಟ್ಟಿದಾಗ್ಲಿಂದ ನಾವು ಮನುಷ್ಯ ಎಲ್ಲ ಕಾಂಗ್ರೆಸ್ಸಲ್ಲೇ ಇದ್ದೀವಿ. ಆದ್ರೂ ಅವ್ರು ಪ್ರಿಫರೆನ್ಸೇ ಕೊಡಲಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು. ಬಿಡು, ನಮ್ಮ ತವ್ರ ಮನೆಯವರೆಲ್ಲ ಏನು ಬೇಜಾರು ಮಾಡ್ಕೊಡ್ಲಿ ಅಂತ ನಮ್ಮ KS ಸರ್ ಅಂಬೇಡ್ಕರ್ ದಿನ ಬಂದು ನಾನು ಜಾಯ್ನ್ ಆಗಿ ದುಡಿತೀನಿ, ಗೆಲ್ಸ್ಕೊಂಡು ಬರ್ತೀನಿ. ಇದಿಷ್ಟು ಮಾಜಿ ಶಾಸಕರಾದಂಥ ಅನುಸೂಯ ಅವರ ಮಾತಾಗಿತ್ತು. ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರಾದಂಥ ಮಮತಾ ಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ? ಪರಿಸ್ಥಿತಿ ಏನಿಲ್ಲ, ನಮ್ಮ ಕಾಂಗ್ರೆಸ್ಸು ಭದ್ರಕೋಟೆ ಇದು.
ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕೆಲಸದ ಬಗ್ಗೆ ಆಸಕ್ತಿ ವಹಿಸ್ಕೊಂಡಿದ್ವಿ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ನಮ್ಮ DSS ಮುಖಂಡರುಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸಿರೋದು ಭಾಳ ಸಂತೋಷ ತಂದಿದೆ. ಅವರೆಲ್ಲರಿಗೂ ಕೃತಜ್ಞತೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆಯಾ ತಮಗೆ? 100% ಇಲ್ಲಾಂದರೆ ಅಷ್ಟು ಹೋರಾಟ ಮಾಡ್ತಾ ಇರಲಿಲ್ಲ ನಾನು. ತಮಗೆ ಡೇ ಒನ್ನಿಂದ ಗೊತ್ತಿದೆ ಯಾರು ಅವ್ರ ಪರ ನಿಂತಿದ್ರು, ಯಾವ ರೀತಿ ಕೆಲಸ ಮಾಡಿಕೊಂಡ್ರು, ಹೈಕಮಾಂಡಲ್ಲಿ ಯಾರು ಕೂತರು, ಯಾವ ರೀತಿ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ಎತ್ಕೊಂಬಂದ್ವಿ ಅನ್ನೋದು ಗೊತ್ತಿದೆ. ಯಾಕಂದರೆ ಅವರು ಸೂಕ್ತವಾದ ಅಭ್ಯರ್ಥಿ, ಗೆಲ್ಲುವಂಥ ಅಭ್ಯರ್ಥಿ, ಹಾಗೂ ಅವರ ಒಳ್ಳೆ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ಗೆಲ್ಲಿಸ್ಕೊಬರೋವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ದಲಿತ ಮುಖಂಡರಾದ ವೆಂಕಟೇಶ್ ಅವರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತರೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ಕೆಲಸ ಮಾಡ್ತಿದ್ದೀರಾ. ಮೊಟ್ಟ ಮೊದಲನೇದಾಗಿ ಯಾಕೆ ಈ ರೀತಿ ನಿರ್ಣಯ ತಗೋಬೇಕು ಅಂತ ಅನಿಸ್ತೀನಿ? ಯಾಕೆ ಅಂತಂತಂದರೆ ಈಗೇನು 10 ವರ್ಷದಿಂದ ಏನು ನಮ್ಮ ಸುಧಾಕರ್ ಇದ್ರಲ್ಲ, ಸೊ ಹಂಗಾಗಿ ಅವರು ದಲಿತರ ಮೇಲೆ ಅಷ್ಟೊಂದು ಕೇಸ್ಗಳಾಕ್ಸಿದ್ದಾರೆ, ಅಷ್ಟೊಂದು FIRಗಳು ಹಾಕಿದ್ದಾರೆ. ಆಮೇಲೆ ಲಾಸ್ಟ್ ಟೈಮು ಈಗೇನು ಪಣೆಯಾಟದಲ್ಲಿ ಅವರು ಹೇಳಿದ್ದಾರೆ ಸುಮಾರು 5 ಕೋಟಿ 10 ಕೋಟಿ ಭವನಗಳೆಲ್ಲ ಮಾಡಿದ್ದೀವಿ ನಾವು, ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಅದೆಲ್ಲ ಸುಳ್ಳು. ಬಾಬು ಜಗಜೀವನ್ ರಾಮ್ ಅಮೌಂಟು. ಸೊ ಯಾಕೆ ನೀವು ಇಷ್ಟೆಲ್ಲ ಅಮೌಂಟ್ ಇಟ್ಕೊಂಡು ಯಾಕೆ ಬಾಬು ಜಗಜೀವನ್ ರಾಮ್ ಭವನ ನೀವು ಮಾಡಿಲ್ಲ ಅಂತ ಕೇಳಿದ್ದಕ್ಕೋಸ್ಕರ ನಮ್ಮ XMLAಗಳ ಮೇಲೆ, ಆಮೇಲೆ ನಮ್ಮ ರಾಜಕಾಂತವನ ಮೇಲೆ 4 ಜನರ ಮೇಲೆ FIR ಬುಕ್ ಮಾಡಿದ್ರು ಅವರು ಕೇಳಿದ್ದಕ್ಕೋಸ್ಕರ. ಸೊ ಹಂಗಾಗಿ ನಮ್ಮ ಒಕ್ಕೂಟ ಏನಿದೆ, ಸೊ ಹಂಗಾಗಿ ಅವ್ರನ್ನ ಏನೇ ಆಗಲಿ MLA ಇದ್ದಾಗ ಇಷ್ಟೊಂದು FIRಗಳು ಹಾಕ್ಸಿದ್ರು. ಸೊ ಈಗ ಏನು ಮತ್ತು MP ಎಲೆಕ್ಷನ್ಗೆ ಬಂದವ್ರೆ. ಸೊ ಇದನ್ನೇನೋ ನಾವು ಮಾಡಿದ್ರೆ ಇಡೀ 8 ಕ್ಷೇತ್ರಗಳಲ್ಲಿ ಇದೇ ಆಗುತ್ತೆ ಅಂಥೇಳಿ ನಾವೆಲ್ಲ ಒಗ್ಗಟ್ಟಾಗಿ ಏನೇ ಆಗಲಿ ಅತಿ ಹೆಚ್ಚಿನ ಇದರಲ್ಲಿ ನಾವು ನಮ್ಮ ರಕ್ಷಾರಾಮಯ್ಯನ ಗೆಲ್ಸ್ಕೊಳ್ಬೇಕು ಅಂತೇಳಿ, ಸುಧಾಕರ್ನ ಸೋಲಿಸ್ಬೇಕಂತ ನಾವು ಬಣ ತೊಟ್ಟಿದ್ದೀವಿ. ಸರ್, ಈಗ ದಲಿತರ ಮುಖಂಡರ ಆಕ್ರೋಶ BJP ಪಕ್ಷದ ಮೇಲೆನಾ ಇಲ್ಲ ವ್ಯಕ್ತಿ ಮೇಲೆನಾ ಅಂತ? ಇದು ಮೇಜರ್ ನಮ್ಮ ಸುಧಾಕರ್ ಮೇಲೆ, ಸೆಕೆಂಡ್ BJP ಮೇಲೆ. BJP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ, ಸೊ ಇದನ್ನು ರಕ್ಷಣೆ ಮಾಡ್ಕೊಳ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಸೊ ಹಂಗಾಗಿ ನಾವು ಒಗ್ಗಟ್ಟಾಗಿ ನಾವು ರಕ್ಷಾರಾಮಯ್ಯನ ಅತಿ ಹೆಚ್ಚಿನ ಮತದಲ್ಲಿ ನಾವು ಗೆಲ್ಸ್ಕೊಂಡು ಬರ್ತೀವಿ. ಇದಿಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದಲಿತ ನಾಯಕರ ಮಾತಾಗಿತ್ತು. ಮಂಜುನಾಥ PB, News 27 ಕನ್ನಡ, ಚಿಕ್ಕಬಳ್ಳಾಪುರ.